ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಸಂಜಯ ಯು ಇದಾಗ ರಿಜಿಸ್ಟರ್ಡ್ ನರ್ಸಾಗಿ ಕೆಲಸ ಮಾಡತ್ತೀನಿ. ನಾನು ಯು ಇದಾಗ ಬಂದು ಒಂದು 4ರಿಂದ 5 ತಿಂಗಳಾಯಿತು. ಇಲ್ಲಿ ವಾತಾವರಣ ಆಗಿರ್ಬೋದು, ಇಲ್ಲಿ ಕ್ಲೈಮೇಟ್ ವಾತಾವರಣ, ಇಲ್ಲಿ ಕೆಲಸ ಮಾಡೋದು ಕೆಲಸ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ನಾನು ಅಡ್ಜಸ್ಟ್ ಆಗಿದ್ದೀನಿ. ಆಮೇಲೆ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂತಂದ್ರೆ, ನಾನು ಇಲ್ಲಿ ಬಂದಾಗಿಂದ ನಮ್ಮ ದೋಸ್ತರಾಗಿರ್ಬೋದು, ನನ್ನ ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಭಾಳ ಜನ ಮೆಸೇಜ್ ಮಾಡಕತ್ತರು. ಒಂದು ಇನ್ಫಾರ್ಮೇಷನ್ ಕೇಳೋದಾಗಿರ್ಬೋದು, ಅಥವಾ ಮತ್ತೊಂದು ಹೆಂಗೆ ಬಂದ್ರಿ ಅನ್ನೋದು ಕೇಳೋದಾಗಿರ್ಬೋದು, ಅಥವಾ ಹೆಂಗೆ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಕೇಳೋದಾಗಿರ್ಬೋದು, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಕೇಳೋದಾಗಿರ್ಬೋದು, ಸಾಕಷ್ಟು ಕ್ವಶನ್ಗಳನ್ನ ಕೇಳಕತ್ತರು. ತಡೀರಪ್ಪ, ಎಲ್ಲರಿಗೂ ಮೆಸೇಜ್ ಮಾಡ್ತಿದ್ನಿ ಟೈಮ್ ಸಿಕ್ಕಾಗೆಲ್ಲ ಹೇಳೋದಾಗಿರ್ಬೋದು, ಹಿಂಗೆ ಅಲ್ಲ ಅಂತ. ಆಮೇಲೆ ದಿನ ಅದನ್ನೇ ಮೆಸೇಜನ್ನ ನಾನು ಎಲ್ಲರಿಗೂ ಮಾಡಿ ಲಾಸ್ಟಿಗೆ ಏನಂತ ಥಿಂಕ್ ಮಾಡಿದ್ನಿ ಅಂತಂದ್ರೆ, ತಡೀರಪ್ಪ ನಾನು ಒಂದು ಶಾರ್ಟ್ದಾಗ ಸ್ವಲ್ಪ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೇನೆ. ಬರೋಕ್ಕಿಂತ ಮುಂಚೆ ಏನು ಪ್ರಿಪೇರ್ ಮಾಡ್ಕೋಬೇಕು, ಏನೇನು ಪ್ರಿಪ್ರೇಷನ್ ಇರಬೇಕು, ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ಗಳು ಇರಬೇಕು, ಅದು ಡಾಕ್ಯುಮೆಂಟ್ಸ್ಗಳಾದಮೇಲೆ ಯಾವ ರೀತಿ ನೀವು ಇಲ್ಲಿಗೆ ಬರ್ಬೋದು ಅನ್ನೋದನ್ನೆಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ನಿಮಗೂ ಹೆಲ್ಪ್ಫುಲ್ ಆಗ್ತದೆ. ಆಮೇಲೆ ಯಾರಿಗೇ ಇದ್ದರೂ ಕೂಡ ಅದನ್ನು ನೀವು ಶೇರು ಮಾಡ್ಬೋದು, ಅಥವಾ ಅದನ್ನ ಹೇಳ್ಕೊಬೋದು. ಫಸ್ಟ್ ಥಿಂಗ್ ಏನಂತಂದ್ರೆ, ನಮ್ಮ ಸಾಕಷ್ಟು ನಮ್ಮ ದೋಸ್ತುಗಳು ಅದಾರ ಒಂದಷ್ಟು ಮಂದಿ. ನನ್ನ ಮಜಾಕ್ಲೆ ಹಂಗೆ ಕೇಳ್ತಾರೋ ಏನು ಬೇಕತ್ಲೆ ಕೇಳ್ತಾರೋ ಗೊತ್ತಿಲ್ಲ. ಇನ್ನು ಪಾಸ್ಪೋರ್ಟು ಆಗಿಲ್ಲ, ಆದರೂ ನಾನು ಕೇಳ್ತಾರೆ. ಇನ್ನು ಈಗ ಪಾಸ್ಪೋರ್ಟ್ ಮಾಡೋಕೆ ಹಚ್ಚಿ ನಿಮ್ಮಮ್ಮ, ನಾನು ಹೆಂಗೆ ಪಾಸ್ಪೋರ್ಟ್ ಆದಮೇಲೆ ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಫಸ್ಟ್ ಪಾಸ್ಪೋರ್ಟ್ ಮಾಡ್ಕೊಳ್ರಿ. ಪಾಸ್ಪೋರ್ಟ್ ಮಾಡಿ ಆದಮೇಲೆ ಒಂದು ಅಪ್ಡೇಟೆಡ್ CV ಅಂತ ಇಟ್ಕೊಳ್ರಿ. ಅಪ್ಡೇಟ್ CV ಅದ ಅಂತ ಆದಮೇಲೆ ನಿಮ್ಮ ಕಾಲೇಜ್ದಾಗ ಹೋಗಿ ಟ್ರಾನ್ಸ್ಕ್ರಿಪ್ಟ್ ಲೆಟರ್ನ ರೆಡಿ ಮಾಡ್ಕೊಳ್ರಿ. ಟ್ರಾನ್ಸ್ಕ್ರಿಪ್ಟ್ ಆದಮೇಲೆ ಉಳಿದ ಡಾಕ್ಯುಮೆಂಟ್ ಅಂತೂ ನಿಮ್ಮ ಹತ್ರ ಇದ್ದೇ ಇರ್ತದೆ. ನಿಮ್ಮದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಥವಾ KNC ರಿಜಿಸ್ಟ್ರೇಷನ್ ಆಗಿರ್ಬೋದು, ಇವೆಲ್ಲ ಇರ್ತದೆ. ಇವೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ರೆಡಿ ಮಾಡ್ಕೋಬೇಕಾಗಿರೋದು ಎಕ್ಸ್ಪೀರಿಯನ್ಸ್ ಲೆಟರ್ ರೆಡಿ ಮಾಡ್ಕೊಳ್ರಿ. ಎಕ್ಸ್ಪೀರಿಯನ್ಸ್ ಲೆಟರ್ ರೆಡಿ ಮಾಡ್ಕೊಂಡಾದ್ಮೇಲೆ ಗುಡ್ ಸ್ಟ್ಯಾಂಡಿಂಗ್ ಅಪ್ಲೈ ಮಾಡಿರಿ. ಯಾಕಂದ್ರೆ ಗುಡ್ ಸ್ಟ್ಯಾಂಡಿಂಗು ಯಾವುದೇ ಕಂಟ್ರಿ, ನೀವು GCC ಅಂತಂದ್ರೆ ಗಲ್ಫ್ದಾಗ ಯಾವುದೇ ಕಂಟ್ರಿದಾಗ ನೀವು ವರ್ಕ್ ಮಾಡ್ತೀರ ಅಂತಂದ್ರೆ ಆ ಕಂಟ್ರಿದು ಒಂದೊಂದು ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟಿಗೆ ನಮ್ಮ KNCಯಿಂದ ಕಳಿಸ್ತಾರೆ. ಅದಕ್ಕೋಸ್ಕರ ಗುಡ್ ಸ್ಟ್ಯಾಂಡಿಂಗ್ ಅಪ್ಲೈ ಮಾಡ್ಕೊಂಡು ಅದ್ರ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡಿರ್ರಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಬಿಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಪಾರ್ಟ್ನಾಗ ಹೇಳ್ತೀನಿ. ಈಗ ಅದು ಇಲ್ಲೇನು ನನ್ನ ಸೈಡ್ನಾಗ ಏನು ಡಾಕ್ಯುಮೆಂಟ್ಸ್ ಬರತ್ತದಲ್ಲ, ಇವನ್ನೆಲ್ಲನೂ ಫಸ್ಟ್ ರೆಡಿ ಮಾಡಿಕೊಡ್ರಿ. ಈ ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ನೆಕ್ಸ್ಟ್ ಒಂದೊಂದು ವಿಡಿಯೋದಾಗ ಹೇಳ್ಕೊತ ಹೋಗ್ತೀನಿ.